ಹೊಸ ವರ್ಷ ಸೆಲೆಬ್ರೇಷನ್ ಸಂಬಂಧವಾಗಿ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಭಾಳಷ್ಟು ಇಲ್ಲಿ ಟೂರಿಸ್ಟ್ ಪ್ಲೇಸ್ ಇರೋದ್ರಿಂದ ಇಲ್ಲಿ ರೆಸಾರ್ಟ್ಗಳು ಮತ್ತು ಹೋಮ್ ಸ್ಟೇ ಹೋಟೆಲ್ಸ್ ಎಲ್ಲ ಜಾಸ್ತಿ ಇರೋದ್ರಿಂದ ಸೆಲೆಬ್ರೇಷನ್ ಬಗ್ಗೆ ಎಕ್ಸಿಸ್ಟಿಂಗ್ ಕಾನೂನು ಮತ್ತು ನಮ್ಮ ಟಿ ಜಿ ಆ್ಯಂಡ್ ಐ ಜಿ ಪಿ ಸಾಹೇಬರು ಕೊಟ್ಟಿರುವ ಆದೇಶಗಳ ಪ್ರಕಾರ ರೆಗ್ಯುಲೇಟ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಪರ್ಟಿಕ್ಯುಲರ್ಲಿ ಏನಂದರೆ ಸಾರ್ವಜನಿಕರಿಗೆ ಯಾವುದೇ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗಬಾರ್ದು. ಒಂದು ಸೆಕೆಂಡ್, ಯಾವುದೇ ಜೀವಹಾನಿ ಯಾವ ಸಂದರ್ಭದಲ್ಲಿ ಆಗುತ್ತೆ ಅಂದರೆ ಕುಡಿದುಬಿಟ್ಟು ಡ್ರೈವ್ ಮಾಡ್ತಾರೆ, ನೈಟ್ ಟೈಮಲ್ಲಿ ಕುಡಿದುಬಿಟ್ಟು ಗಾಡಿ ಓಡಿಸೋದು ಮತ್ತು ಇನ್ನೊಬ್ಬರಿಗೂ ತೊಂದರೆ ಆಗ್ಬೋದು. ಮತ್ತು ಹೋಮ್ ಸ್ಟೇಸ್ ಇರ್ತದೆ ಮತ್ತು ಹೋಟೆಲ್ಸ್ ರೆಸಾರ್ಟ್ಸ್ ತುಂಬ ಸೌಂಡ್ ಹಾಕಿಬಿಟ್ಟು ಸೆಲೆಬ್ರೇಟ್ ಮಾಡೋದು ಉಳಿದವ್ರಿಗೆ ತೊಂದರೆ ಆಗ್ತದೆ. ಇದನ್ನು ರೆಗ್ಯುಲೇಟ್ ಮಾಡೋದಕ್ಕೆ ನಮಗೆ ಆದೇಶ ಬಂತು. ಅದು ಎನ್ಫೋರ್ಸ್ ಮಾಡೋದಕ್ಕೆ ನಮ್ಮ ಆಫೀಸರ್ಗಳಿಗೂ ಕೂಡ ಎಲ್ಲ ಸೂಚನೆಗಳನ್ನು ಕೊಡಲಾಗಿದೆ. ಆಲ್ರೆಡಿ ಮೀಟಿಂಗ್ ಮಾಡಿ ಸೂಚನೆಗಳನ್ನು ಕೊಡಲಾಗಿದೆ. ಒಂದು ಆದೇಶ ಏನಂದರೆ ಅಪ್ ಟು 10 o'clock ಲಿಮಿಟೆಡ್ ಸೌಂಡಲ್ಲಿ ನೀವು ಸೆಲೆಬ್ರೇಟ್ ಮಾಡ್ಕೊಳ್ಬೋದು. 10 o'clock ನಂತರ ನೀವು ಏನು ಮಾಡ್ತಾರೆ ಅಂದ್ರೆ ಅದು ಇಂಡೋರಲ್ಲಿ ಇರಬೇಕು. ನಿಮ್ಮ ಇಂಡೋರಲ್ಲಿ ಭಾಳಷ್ಟು ಬಾಲ್ ರೂಮ್ಸ್ ಅಂದರೆ ಇಟ್ಕೊಂಡಿದ್ದೀರಿ, ಪಾರ್ಟಿ ಹಾಲ್ ಅಂದರೆ ಇಟ್ಕೊಂಡಿರ್ತೀರಿ, ಅಲ್ಲಿ ನೀವು ಇಟ್ಕೊಳ್ಳೋದಕ್ಕೆ ಅವಕಾಶ ಇರ್ತದೆ. ಬಿಟ್ಟು ಔಟ್ಡೋರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡೋ ರೀತಿಯಲ್ಲಿ ತುಂಬ ಸೌಂಡ್ ಹಾಕ್ಕೊಂಡು ಮಾಡೋದಕ್ಕೆ ಅವಕಾಶ ಇರೋದಲ್ಲ. ಸೊ ಅದು ಒಂದು. ಯಾವುದೇ ಅಂಥ ರೀತಿಯಲ್ಲಿ ತೊಂದರೆ ಮಾಡೋ ರೀತಿಯಲ್ಲಿ ತುಂಬ ಸೌಂಡ್ ಹಾಕ್ಕೊಂಡು ರೆಸಾರ್ಟ್ಗಳು ಹೋಮ್ ಸ್ಟೇಗಳು ಯಾವುದು ಮಾಡ್ತಾರಂದರೆ ಅವ್ರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. 112ಕ್ಕೆ ನೀವು ಕಾಲ್ ಮಾಡ್ತಾರಂದರೆ ನಮ್ಮ ಪೊಲೀಸರನ್ನು ನಾವು ಸ್ಥಳಕ್ಕೆ ಕಳಿಸ್ಕೊಡ್ತೀವಿ. ತುಂಬ ಸೌಂಡ್ ಎಕ್ಸ್ಟ್ರೀಮ್ ಆಗಿ ಡಿ ಜೆ ಹಾಕ್ಕೊಂಡು ಯಾರು ಇಂಥಾಗ ಸೆಲೆಬ್ರೇಟ್ ಮಾಡೋ ಸಂದರ್ಭದಲ್ಲಿ ನಮ್ಮ ಗಮನಕ್ಕೆ ನೀವು ತೊಗೊಂಡು ಬರ್ತಾರೆ ಅಂದರೆ ಅದು ರೀತಿಯಲ್ಲಿ ಕೂಡ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಭಾಳಷ್ಟು ಕಡೆ ಮಾದಕ ವಸ್ತುಗಳು ಇಡೀ ವರ್ಷ ಪೂರ್ತಿ ನಾವು ಮಾಡ್ತಾಯಿದ್ದೀವಿ. ಈಗ ಮಾದಕ ವಸ್ತುಗಳು ಮತ್ತು ರೇವ್ ಪಾರ್ಟಿ ಯಾವುದೇ ಕಾರಣಕ್ಕೆ ಆಗಬಾರ್ದು ಅಂದರೆ ಉದ್ದೇಶದಿಂದ ಇಂಥಾಗ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಹಿತಿ ಕಲೆಕ್ಟ್ ಮಾಡ್ತಾಯಿದ್ವಿ. ಒಂದು ಕುಶಾಲನಗರದಿಂದ ಒಂದು ಟೀಮ್ ಸೋಮಾರಪೇಟೆ ಭಾಗದಲ್ಲಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂದರೆ ಗೊತ್ತಾಗಿ ಅವರನ್ನು ಕರ್ಕೊಂಡು ಬಂದು ಮಾದಕ ವಸ್ತುಗಳನ್ನು ಟೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವರು ಕೂಡ ಮಾದಕ ವಸ್ತುಗಳನ್ನು ಸೇವನೆ ಮಾಡಿರೋದು ಕಂಡು ಬಂದಿದೆ. ಮತ್ತು ಅವರು ಯಾರ್ಯಾರೆಲ್ಲ ಕರೆದಿದ್ದಾರೋ ಕಾಲ್ ರೆಕಾರ್ಡ್ಸ್ ಮತ್ತು ಬುಕ್ಕಿಂಗ್ ಯಾರ್ಯಾರೆಲ್ಲ ಮಾಡಿದಾರೋ ಅವರನ್ನು ಕೂಡ ಕರ್ಕೊಂಡು ಬಂದು ನಾವು ಈಗ ಚೆಕ್ ಮಾಡ್ತಾಯಿದ್ದೀವಿ. ಇದು ಬೇರೆ ಸುಮಾರು ಈ ಕೇಸ್ ಅಲ್ಲದೆ ಮಾದಕ ವಸ್ತುಗಳಲ್ಲಿ ಯಾರ್ಯಾರ ಮೇಲ್ಗಡೆ ಡೌಟ್ ಇತ್ತು ಅವ್ರ ಮೇಲ್ಗಡೆ ಸುಮಾರು ಈ ಲಾಸ್ಟ್ ಒಂದು 7-8 ಡೇಸಲ್ಲಿ ಸುಮಾರು 50 ಜನವನ್ನು ನಾವು ಈಗ ಐಡೆಂಟಿಫೈ ಮಾಡಿ ಟೆಸ್ಟ್ ಮಾಡಿದ್ವಿ. ಅದರಲ್ಲಿ 40ಕ್ಕಿಂತ ಮೇಲ್ಪಟ್ಟ ಜನರಿಗೆ ಈವನ್ ಸಿಂಥೆಟಿಕ್ ಡ್ರಗ್ಸ್ ತೊಗೊಂಡಿರೋದು ಕೂಡ ಕಂಡು ಬಂದಿದೆ. ಅದರಲ್ಲಿ 2 ಪೆಡ್ಲರನ್ನು ಕೂಡ ಅರೆಸ್ಟ್ ಮಾಡಿದ್ದೀವಿ. ಸುಮಾರು 50 ಜನ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿ ಟೆಸ್ಟ್ ಮಾಡಲಾಗಿದೆ. ಇದೇ ರೀತಿಯಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇರೋ ಸಂದರ್ಭಗಳಲ್ಲಿ 112ಕ್ಕೆ ಇಲ್ಲ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಿಗೆ ನೀವು ಇಮಿಡಿಯೇಟ್ಲಿ ಮಾಹಿತಿಯನ್ನು ನೀಡಬಹುದು. ಅದಲ್ಲದೆ ನೀವು ಯಾವ ಕಾರಣಕ್ಕೂ ಹೋಮ್ ಸ್ಟೇ ಓನರ್ಸು ಮತ್ತು ನಡೆಸೋರು ಯಾವುದೇ ಕಾರಣಕ್ಕೂ ನೀವು ಇಂಥಾಗ ರೇವ್ ಪಾರ್ಟಿ ಮಾಡ್ತಾರಂದರೆ ಮುಂದಿನ ದಿವಸಗಳಲ್ಲಿ ನಿಮಗೆ ಹೋಮ್ ಸ್ಟೇನೂ ನಡೆಸೋದಕ್ಕೆ ನಾವು ಬಿಡುವುದಿಲ್ಲ. ಅದಲ್ಲದೆ FIR ಆಗುತ್ತದೆ, ಅರೆಸ್ಟ್ ಆಗುತ್ತದೆ ಮತ್ತು ಇದು ಆನ್ ಪೇಪರ್ ಇರ್ತದೆ. ಮುಂದಿನ ದಿವಸಗಳಲ್ಲಿ ಹೋಮ್ ಸ್ಟೇಸಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ NOC ಸಿಗೋದಿಲ್ಲ. ಮತ್ತು ಹೋಟೆಲ್ ಮತ್ತು ರೆಸಾರ್ಟ್ಗೆ ಸೇಮ್ ರೂಲ್ ಈಸ್ ಅಪ್ಲಿಕಬಲ್. ನಿಮಗೆ NOC ಯಾವ ಕಾರಣಕ್ಕೂ ಕೊಡುವುದಿಲ್ಲ. ನೀವು ಒಂದು ವೇಳೆ ನಾವು ಇಲ್ಲಿ ಇಲ್ಲ ಇನ್ನೊಬ್ಬರಿಗೆ ಬಾಡಿಗೆ ಕೊಟ್ಟಿದ್ದೀನಿ ಅಂದರೆ ಹೇಳೋ ಸಂದರ್ಭದಲ್ಲಿಯೂ ಯಾವುದೇ ಕಾರಣಕ್ಕೂ ಅದು ಅವಕಾಶ ಇಲ್ಲ. ಹೋಮ್ ಸ್ಟೇ ನಡೆಸೋರು ಮನೆಯಲ್ಲಿಯೇ ಇರಬೇಕಂದ್ರೆ ಆದೇಶ ಇದೆ. ನೀವು ಇಲ್ಲಿ ಬಿಟ್ಬಿಟ್ಟು ಬ್ಯಾಂಗ್ಳೂರಲ್ಲಿ ನಾನಿದ್ದೀನಿ ಇಲ್ಲಿ ಇನ್ನೊಬ್ಬರು ನಡೆಸ್ಕೊಂಡಿದ್ದಾರೆ ಅಂದರೆ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ನಿಮ್ಮ ಹೋಮ್ ಸ್ಟೇನಲ್ಲಿ ಯಾರು ಏನು ತಪ್ಪು ಮಾಡಿದ್ದಾರೆ ಅಂದರೂ ಯಾವುದೇ ಪಾರ್ಟಿ ಮಾದಕ ವಸ್ತುಗಳ ಸೇವನೆ ಮಾಡ್ತಾರೆ ಅಂದ್ರೆ ಅದಕ್ಕೆ ಜವಾಬ್ದಾರಿ ನೀವೇ ಆಗ್ತೀರಿ. ಸೊ ಅದಕ್ಕಾಗಿ ಎಲ್ಲ ಹೋಮ್ ಸ್ಟೇ ಮಾಲೀಕರು, ಹೋಟೆಲ್ಸ್ ಮತ್ತು ರೆಸಾರ್ಟ್ ಎಲ್ಲರಿಗೂ ನಾವು ಹೇಳಿಕೊಳ್ಳುವುದೇನೆಂದರೆ ಯಾವುದೇ ಒಂದು ಅಕ್ರಮವಾದ ಸಂದರ್ಭಗಳಲ್ಲಿ ಮಾದಕ ವಸ್ತುಗಳ ಸೇವನೆ, ಹೆಣ್ಮಕ್ಳಿಗೆ ಯಾವುದೇ ತೊಂದರೆ ಇಂಥಾಗ ಯಾವುದೇ ಆಗುವ ಸಂದರ್ಭದಲ್ಲಿ ಓನರ್ಸ್ ಆಲ್ಸೋ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಪರ್ಟಿಕ್ಯುಲರ್ಲಿ ದಿಸ್ ಈಸ್ ಅಪ್ಲಿಕಬಲ್ ಫಾರ್ ಹೋಮ್ ಸ್ಟೇಸ್, ರೆಸಾರ್ಟ್ಸ್ ಆ್ಯಂಡ್ ಅದರ್ ಹೋಟೆಲ್ಸ್. ಅದರಲ್ಲಿ ಮ್ಯಾನೇಜರ್ ಇರ್ತಾರೆ ಮತ್ತು ಅವರು ಆನ್ಸರಬಲ್ ಇರ್ತಾರೆ. ಹೋಮ್ ಸ್ಟೇಸಲ್ಲಿ ಯಾವುದೇ ಕಾರಣಕ್ಕೂ ನೀವು ನಮಗೆ ಇದಕ್ಕೂ ಸಂಬಂಧ ಇಲ್ಲ, ನಾನು ಬೇರೆ ಕಡೆ ಬಾಡಿಗೆ ಇದ್ದೀನಿ ಇಲ್ಲ ಬ್ಯಾಂಗ್ಳೂರಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಅವಕಾಶ ಇಲ್ಲ. ಜವಾಬ್ದಾರಿ ತೊಗೊಳ್ಬೇಕಾಗಿರೋದು ಹೋಮ್ ಸ್ಟೇ ಓನರ್ಸ್ ಮತ್ತು ನಾವು ರಿಪೀಟ್ ಮಾಡ್ತಾಯಿದ್ದೀವಿ. ಸೊ ಅದಲ್ಲದೆ ನಾವು ಪೊಲೀಸ್ ಈಗಲೇ ನೀವು ನೋಡ್ತಾ ಇದ್ದೀರಿ, ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ನಾವು ಡಿಸ್ಟಿಕ್ ಆರ್ಮ್ಡ್ ರಿಸರ್ವನ್ನು ಕೂಡ ಒಂದು 4 ಕಡೆ ರಾಜಾ ಸೀಟ್ ಮತ್ತು ಬಸ್ ಸ್ಟ್ಯಾಂಡ್, GT ಸರ್ಕಲ್ ಮತ್ತು ನಮ್ಮ ಅಬ್ಬೆ ಫಾಲ್ಸ್ ಕಡೆ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಪೀಕ್ ಅವರ್ಸಲ್ಲಿ ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ನ್ಯೂ ಇಯರ್ ಟೈಮಲ್ಲಿ ಈವನ್ ಹೋಮ್ ಸ್ಟೇಸ್ ಮತ್ತು ರೆಸಾರ್ಟನ್ನು
ಸರ್ಪ್ರೈಸ್ ಚೆಕ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀವಿ. ಅದಕ್ಕೆ ಡಿಸ್ಟಿಕ್ ಆರ್ಮ್ಡ್ ರಿಸರ್ವ್ನ ಯೂಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ರ್ಯಾಂಡಮ್ ಆಗಿ ಹೋಮ್ ಸ್ಟೇಸ್ಗಳಿಗೆ ಅಟ್ಲೀಸ್ಟ್ ಒಂದು 20-30% ಆಫ್ ಹೋಮ್ ಸ್ಟೇಸ್ಗೆ ಪೊಲೀಸರನ್ನು ವಿಸಿಟ್ ಮಾಡೋದಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿ ಮಾಹಿತಿ ನಮಗೆ ಸಸ್ಪೀಷಿಯಸ್ ಆಗಿರ್ತದೋ, ಬುಕ್ಕಿಂಗ್ ಜಾಸ್ತಿ ತೊಗೊಂಡಿದ್ದಾರೆ ಅಂದರೆ ನಮಗೆ ಲೋಕಲಿ ಆಲ್ರೆಡಿ ನಾವು ಹೋಮ್ ಸ್ಟೇಸ್ ಕಡೆ ನಾವು ಮಾತಾಡಿ ಮೀಟಿಂಗ್ ಆಗಿದೆ. ಸ್ಥಳೀಯ ಪೊಲೀಸ್ ಠಾಣೆಗಳಲ್ಲಿ ಮತ್ತು DSP ನೇತೃತ್ವದಲ್ಲಿ ಹೋಮ್ ಸ್ಟೇಸ್, ರೆಸಾರ್ಟ್ಸ್ ಮತ್ತು ಹೋಟೆಲ್ಗಳಿಗೆ ಮೀಟಿಂಗ್ ಆಲ್ರೆಡಿ ಮಾಡಲಾಗಿದೆ. ಈ ಮಾಹಿತಿಯನ್ನು ಕೂಡ ಅವ್ರಿಗೆ ಕಮ್ಯುನಿಕೇಟ್ ಮಾಡಲಾಗಿದೆ. ಯಾವುದೇ ಅಕ್ರಮ ವಿಚಾರಗಳು ನಿಮ್ಮ ಹೋಮ್ ಸ್ಟೇಯಲ್ಲಿ ನಡೆಯುವ ಸಂದರ್ಭದಲ್ಲಿ ಹೋಮ್ ಸ್ಟೇ ಓನರ್ಸ್ ಆನ್ಸರಬಲ್ ಇದ್ದಾರೆ ಅಂದರೆ ಅದನ್ನು ಅವ್ರಿಗೆ ಕಮ್ಯುನಿಕೇಷನ್ ಕೂಡ ಆಲ್ರೆಡಿ ಮಾಡಲಾಗಿದೆ. ಒಂದು ವೇಳೆ ಆಗುವ ಸಂದರ್ಭದಲ್ಲಿ ನಾವು ಕೂಡ ಮಾಹಿತಿ ಬರೋದು ವೆಯ್ಟ್ ಮಾಡೋದಲ್ಲ, ನಾವು ಕೂಡ 31st ಅವತ್ತು ರಾತ್ರಿ ಹೋಮ್ ಸ್ಟೇಸ್ಗಳಿಗೆ ಬಂದು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀವಿ. ಸೊ ಆವಾಗ ಬಂದು ಅದಕ್ಕೆ ಪೊಲೀಸರಿಗೂ ಕೂಡ ಸೂಚನೆ ಕೊಡಲಾಗಿದೆ. ಅವರು ಸರಿಯಾಗಿ ನಡೆಸೋ ರೀತಿಯಲ್ಲಿ ಯಾವುದೇ ಚೆಕ್ಕಿಂಗ್ ಸುಮ್ಮನೆ ಮಾಡುವುದಿಲ್ಲ. ಒಂದು ವೇಳೆ ನಮಗೆ ಡೌಟ್ ಬರೋ ಸಂದರ್ಭಗಳಲ್ಲಿ ರ್ಯಾಂಡಮ್ ಆಗಿ ನಾವು ಚೆಕ್ಕಿಂಗ್ ಕೂಡ ಮಾಡ್ತೀವಿ. ಡ್ರಗ್ ಐಡೆಂಟಿಫೈ ಮಾಡೋದು ಕಿಟ್ಸ್ ಕೂಡ ನಮ್ಮ ಕಡೆ ಇದೆ, ಅದನ್ನು ಕೂಡ ಮಾಡ್ತೀವಿ. ಸೊ ಯಾವುದು ಪ್ಲಾನ್ ಇದೆ ಅಂದರೆ ಸಾರ್ವಜನಿಕರಿಗೆ ಯಾವುದು ಮಾಹಿತಿ ಇದೆ ಅಂದರೆ ದಯವಿಟ್ಟು ನಮ್ಮ ಗಮನಕ್ಕೆ ತೊಗೊಂಡು ಬನ್ನಿ. ಯಾವುದೇ ಒಂದು ತುಂಬ ಸೌಂಡಾಗಿ ತೊಂದರೆ ಮಾಡೋ ಸಂದರ್ಭದಲ್ಲಿ 112ಕ್ಕೆ ಕಾಲ್ ಮಾಡಿ. ಪರ್ಮಿಷನ್ ಇಲ್ಲದೆ ಲಿಕ್ಕರ್ ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಾವು ಚೆಕ್ ಮಾಡ್ತೀವಿ. ಆಲ್ರೆಡಿ ನಾವು ಹೇಳಿದ್ದೀವಿ, ಲಿಕ್ಕರ್ ಸಪ್ಲೈಯನ್ನು ಕೂಡ ನೀವು ಬೇಕಾದರೆ ಲೈಸೆನ್ಸ್ ತೊಗೊಂಡು ಮಾಡಿಸ್ಕೊಳ್ಳಿ. ಒಂದು ದಿವಸ ಲೈಸೆನ್ಸ್ ಅವಕಾಶ ಇದೆ, ನೀವು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕಡೆ ಮಾತಾಡಿಕೊಂಡು ಲೈಸೆನ್ಸ್ ತೊಗೊಂಡು ನೀವು ಮಾಡಿಸ್ಕೊಳ್ಳಿ. ಇಲ್ಲದ ಸಂದರ್ಭದಲ್ಲಿ ಲಿಕ್ಕರನ್ನು ಕೂಡ ನೀವು ಸಪ್ಲೈ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವುದೇ ಕಂಪ್ಲೇಂಟ್ ಬರೋ ಸಂದರ್ಭದಲ್ಲಿ ನಾವು ಕ್ರಮ ಕೈಗೊಳ್ತೀವಿ. 10 ಗಂಟೆ ಮೇಲೆ ಕಾನೂನು ರೀತಿಯಲ್ಲಿ ಯಾವುದು ಮಾಡಬಾರದು. ಅಂತಾಗ ಮಾಡೋ ಸಂದರ್ಭದಲ್ಲಿ ಎಲ್ಲಿ ನಮಗೆ ಮಾಹಿತಿ ಸಿಗ್ತದೋ ಅದು ಪ್ರಕಾರ ನಮ್ಮ ಪ್ರೆಸೆನ್ಸ್ ನಾವು ಎಲ್ಲ ಕಡೆ ಈಗ ಹೋಮ್ ಸ್ಟೇಸ್ ನಮ್ಮ ಟಾರ್ಗೆಟ್ ಇರುತ್ತದೆ. ಬಟ್ ಯಾವುದೇ ಒಂದು ಫೋಟೋ ವಿಡಿಯೋ ಇತ್ತು ನೀವು ಮಾಡಿದರೆ ಅಂದರೆ ಗೊತ್ತಾಗೋ ಸಂದರ್ಭದಲ್ಲಿ 100% ನಾವು ಕೇಸ್ ಮಾಡಬೇಕಾಗುತ್ತದೆ. ಎನ್ವಿರಾನ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಕೂಡ ನಾವು ಕೇಸ್ ಮಾಡಬೇಕಾಗುತ್ತದೆ. ಮನೆಯಲ್ಲಿ ನೀವು ಮಾಡ್ಕೊಳ್ಳಿ, ರೆಸಾರ್ಟಲ್ಲಿ ಹೋಗ್ತೀರಾ ಮಾಡ್ಕೊಳ್ಳಿ, ಹೋಟೆಲಲ್ಲಿ ಮಾಡ್ಕೊಳ್ತೀರಾ, ಇಂಡೋರಲ್ಲಿ ನಿಮ್ಮ ಮನೆ ಒಳಗಡೆ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಸೌಂಡ್ ಹಾಕ್ಕೊಂಡು. ಪಕ್ಕದ ಮನೆಯವರೆಗೂ ತೊಂದರೆ ಮಾಡಬಾರದು. ಸಿಂಪಲ್ ಲಾಜಿಕ್. ನಿಮ್ಮ ಹೋಮ್ ಸ್ಟೇ ಇದೆ, ಇಂಟೀರಿಯರಲ್ಲಿ ಇದೆ, ಮನೆ ಒಳಗಡೆ ನೀವು ಒಂದು ಮ್ಯೂಸಿಕ್ ಹಾಕಿದ್ದೀರಿ, ಮನೆ ಒಳಗಡೆ ನೀವು ಮ್ಯೂಸಿಕ್ ಹಾಕೋ ಸಂದರ್ಭದಲ್ಲಿ ನಮಗೇನು ಇಶ್ಯೂ ಇರಲ್ಲ. ರೂಮ್ ಇಟ್ಕೊಂಡಿರ್ತೀರಿ, ಮೀಟಿಂಗ್ ಹಾಲ್ ಅಂದರೆ ಇಟ್ಕೊಂಡಿದ್ದೀರಿ, ಅದು ಮನೆ ಒಳಗಡೆ ಮೀಟಿಂಗ್ ಹಾಲ್ ಒಳಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ಕೇಕ್ ಕಟ್ ಮಾಡ್ತೀರಿ, ವಿ ಆರ್ ನಾಟ್ ಬಾದರ್ ಅಬೌಟ್ ದಟ್. ಅಲ್ಲಿ ನೀವು ಮಾದಕ ವಸ್ತು ಸೇರುವ ಸಂದರ್ಭದಲ್ಲಿನೋ ಹೊರಗಡೆ ನೀವು ಕಾಡು ಇರುವ ಜಾಗ ಊರಲ್ಲಿ ಸೌಂಡ್ ತುಂಬ ದೊಡ್ಡದಾಗಿ ಓಪನ್ ಪ್ಲೇಸಲ್ಲಿ ಇಟ್ಕೊಂಡು ತುಂಬ ದೊಡ್ಡದಾಗಿ ಮಾಡೋ ಸಂದರ್ಭದಲ್ಲಿ ನಾವು ಇಂಟರ್ವ್ಯೂನ್ ಆಗಿ ಸ್ಟಾಪ್ ಮಾಡ್ತೀವಿ.